ಮತ್ತೊಂದು ವಿಚಾರ ಏನ್ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಸರ್, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರು ಮಿನಿಸ್ಟರ್ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಅವ್ರನ್ನ ತುಳಿದು ಬಿಟ್ಟು ತಾವು ಮೇಲ್ ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಿದಾರಂತೆ. ಹೇಗೆ ಜಾಫರ್ ಶರೀಫ್ ಅವ್ರನ್ನ ತುಳಿಯೋದಕ್ಕೆ ರೋಷನ್ ಬೇಗ್ ಅವ್ರನ್ನ ಬಳಸ್ಕೊಂಡ್ರು, ರೋಷನ್ ಬೇಗ್ ಅವ್ರನ್ನ ತುಳಿಯೋದಕ್ಕೆ ಜಮೀರ್ ಅಹಮದ್ ಅವ್ರನ್ನ ಬಳಸ್ಕೊಂಡ್ರು, ದ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಅವ್ರ ಜೊತೆನೂ ಅದೇ ನಡೀತಿದೆ ಅಂತ ಮಾತಿದ್ಯಪ್ಪ. 45 ವರ್ಷ ಆಯ್ತು ಕಾಂಗ್ರೆಸ್ ನಲ್ಲಿ. ನೀವ್ ಯಾವ ಹೇಳ್ತೀರಲ್ಲ, ನೆನ್ನೆ ಬಂದಿರೋರು. 45 ವರ್ಷ ಆಗಿದೆ. ಬ್ಲಾಕ್ ಲೆವೆಲ್ ಇಂದ ಪ್ರೈಮ್ ಮಿನಿಸ್ಟರ್ ಜೊತೆ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ ನನ್ಗೆ. 3 ಪ್ರೈಮ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದೀನಿ. ರಾಜೀವ್ ಗಾಂಧಿ ಇರ್ಬೋದು, ನರಸಿಂಹರಾವ್ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು ಜೊತೆ ಕೆಲಸ ಮಾಡಿದೀನಿ. ಇದೆಲ್ಲ ನೋಡಿದೀನಿ ನಾವು. ಅದರಿಂದ ಈ ಮಂತ್ರಿ ಆಗಲ್ಲ, ಪಕ್ಷ ಸಿದ್ಧಾಂತಗಳ ಮೇಲೆ ಕೆಲಸ ಮಾಡೋದು, ಪಕ್ಷದ ವಿಚಾರಧಾರೆಗಳ ಮೇಲೆ ಕೆಲಸ ಮಾಡೋದು, ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಆ ಕರ್ತವ್ಯ ಮಾಡ್ತಾ ಇದೀವಿ ನಾವು. ಅಧಿಕಾರಕ್ಕಲ್ಲ, ಕೆಲವು ಅಧಿಕಾರಕ್ಕೆ ಬಿಟ್ಟು ಕೆಲವು ಬೆನ್ನು ಚೂರಿ ಹಾಕಂತ ಕೆಲಸ ಮಾಡ್ತಾರೆ. ಈ ಸಲೀಂ ಅಹಮದ್ ಪಕ್ಷಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮೊಮ್ಮಗ ನಾನು. 45 ವರ್ಷ ಕೊಟ್ಟಿನಿ ಕಾಂಗ್ರೆಸ್ ಪಕ್ಷಕ್ಕೆ. ಯಾವತ್ತು ಕೂಡ ಈ ಪಕ್ಷಕ್ಕೆ ಯಾವತ್ತು ದ್ರೋಹ ಬಗ್ದಿಲ್ಲ, ಇವತ್ತು ಬಗ್ದಿಲ್ಲ, ಮುಂದಿನ ಬಗೆದಿಲ್ಲ.